ಪರ್ಮಿಷನ್ ಆಗೋ ಟೈಮಲ್ಲಿ ಒಪ್ಪಂದ ಆಗಿತ್ತು 2.5 ವರ್ಷ. ನನಗೆ ಗೊತ್ತಿಲ್ಲದ ವಿಚಾರ. ಒಪ್ಪಂದ ಮಾಡುವಾಗ ನಮ್ಮೇನು ಕುದಿಸ್ಕೊಂಡು ನಾವು ಸಹಿ ಹಾಕಿದೀವ ಬಾಂಡ್ಗೆ? ಶಾಸಕರಾಗಿ ಹಿರಿಯ ಶಾಸಕರಿಗೆ ತಮ್ಮ ಗಮನ ನನಗೆ ಗೊತ್ತಿರೋ ಹೇಳಿದ್ನಲ್ಲ, ನಾನಂತ 5 ವರ್ಷಕ್ಕೆ ಓಟ್ ಹಾಕಿದ್ದೀನಿ. ಐ ವೋಟೆಡ್ ಫಾರ್ 5 years. ಅದನ್ನು ನಾಳೆ ಪಕ್ಷಕ್ಕೆ ಬಿಟ್ಟಿದ್ದಪ್ಪ. ನಾನು ಬೋಲ್ಡಾಗಿ ಹೇಳ್ತಾ ಇದ್ದೀನಿ ಅಲ್ಲ. ಆದರೆ KPCC ಅಧ್ಯಕ್ಷ ಬದಲಾವಣೆ ಆಗಲ್ಲ. ಸದ್ಯಕ್ಕೆ ಅವ್ರು ಮುಂದುವರಿತಾರೆ. ಅದು ಪಕ್ಷಕ್ಕೆ ನಮ್ಮನ್ನು ಕೇಳಿ ಮಾಡೋದಿಲ್ಲ. ಪಕ್ಷದ ಅಧ್ಯಕ್ಷರನ್ನ ಯಾರು ಮಾಡ್ತಾರೆ, ಪಕ್ಷ ಒಂದು ತೀರ್ಮಾನ ತಗೊಳುತ್ತೆ, ಇಂಥದ್ದು ಮಾಡ್ತೀವಿ ಅಂತ ಹೇಳ್ತಾರೆ. ಇರ್ಲಿ ಇವೆಲ್ಲ ಇರ್ತಾರೆ ನೋಡಿ. ಒಂದನ್ನು ಹೇಳ್ತೀನಿ ನೋಡಪ್ಪ, ಇವೆಲ್ಲ ನೇರವಾಗಿ ಮಾತನಾಡುವಾಗ ಇದ್ದೇ ಇರ್ತದೆ. ಟೀಕೆ ಟಿಪ್ಪಣಿಗಳು ಬರ್ತದೆ, ಅದನ್ನ ಪಾಸಿಟಿವ್ ಆಗಿ ತಗೋಬೇಕು. ಈ ಪತ್ರಿಕೆಯವ್ರು ನೀವೇನೋ ನಮ್ಮ ಪರವಾಗಿ ಒಂದು ಹೆಜ್ಜೆ, ನಾ ಹೇಳಲಾರ್ದನ ಒಂದು ಹೆಜ್ಜೆ ಮುಂದಿಟ್ಟು ಬರ್ದ್ಬಿಟ್ಟಿರ್ತೀರಿ. ನಾವೇನು ಇಲ್ಲ ಅಂತ ಹೇಳಲ್ಲ, ಒಂದು ಹೆಜ್ಜೆ ಮುಂದಿಟ್ಟಿರ್ತೀರಿ ಅಂದ್ರೆ ಏನು, ಏನೋ ಗುಡ್ ಫೇತ್ ಬರ್ದಿರ್ತೀರಿ. ನಾನು ಏನ್ ಹೇಳಿದ್ದೀನಿ ನೋಡಿ, ನಾ ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡ್ ಇಷ್ಟೆಲ್ಲ ನಮಗ್ ಪ್ರಚಾರ ಕೊಟ್ಟಿದ್ದಕ್ಕೆ ಅವ್ರು ಥ್ಯಾಂಕ್ಸ್ ಹೇಳಿದ್ದೇನೆ. ಮೊನ್ನೆ ಒಳ್ಳೆ ಪ್ರಚಾರ ಕೊಟ್ರಲ್ಲ, ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ದೇನೆ. ಮತ್ತೆ ಇದನ್ನ ಸರಿಯಾಗಿ ತಗೋಬೇಕಪ್ಪ, ಪಾಸಿಟಿವ್ ಆಗಿ ಕರ್ನಾಟಕಕ್ಕೆ ಒಳ್ಳೇದಾಗ್ಬೇಕಂತ ಹೇಳಿದ್ದೇನೆ. ಹೀಗಾಗಿ